ನಮಸ್ಕಾರ, ವೆಲ್ಕಮ್ ಟು ಸ್ಟಡಿ ವಿತ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUCಯ ಎಕನಾಮಿಕ್ಸ್ನಲ್ಲಿ 2 ಮಾರ್ಕ್ಸ್ಗೆ ಕೇಳುವಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಆ ಒಂದು ಕ್ವಶನ್ಗಳು ಯಾವುದಂತ ನೋಡ್ಬೇಕಂದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಮನೆ ಸ್ನೇಹಿತರೆ, ಯಾವ ಕ್ವಶನ್ಗಳು ವೆರಿ ಇಂಪಾರ್ಟೆಂಟ್ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, 2 ಅಂಕದ ಕ್ವಶನ್ ನೋಡೋಣ. ಈಗ ನೋಡಿ, ಫಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ತಿಳಿಸಿ. ಈ ಒಂದು ಕ್ವಶನ್ ಕೂಡ ವೆರಿ ಇಂಪಾರ್ಟೆಂಟ್. ಈ ಸಮಸ್ಯೆಗಳು ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳು, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು. ಈ 3 ಸಮಸ್ಯೆಗಳು ಕೇಂದ್ರೀಯ ಆರ್ಥಿಕತೆಯ ಸಮಸ್ಯೆಗಳು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಬಂದ್ಬಿಟ್ಟು ಉತ್ಪಾದನಗಣವನ್ನು ಏನೆಂದು ಅರ್ಥೈಸುವಿರಿ, ಅಥವಾ ಉತ್ಪಾದನಗಣ ಅಂದರೆ ಏನಂತ ಕೇಳ್ಬೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಎಲ್ಲ ಸರಕು ಸೇವೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನಾ ಸಾಧ್ಯತೆಗಣ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಸದಾವಕಾಶ ವೆಚ್ಚ ಎಂದರೇನು. ಈ ಕ್ವಶನ್ನ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಒಂದು ಕ್ವಶನ್ನ ಹಲವಾರು ಬಾರಿ ಎನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಹಾಗಾಗಿ ಸದಾವಕಾಶ ವೆಚ್ಚ ಅಂದ್ರೇನಂತ ಕೇಳ್ಬೋದು. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಒಂದು ಸರಕನ್ನು ಸ್ವಲ್ಪ ಅಧಿಕ ಪ್ರಮಾಣದಲ್ಲಿ ಪಡೆಯಲು ಬಯಸಿದರೆ ಅದರ ಬದಲಾಗಿ ಇನ್ನೊಂದು ಸರಕನ್ನು ಇನ್ನೊಂದು ಸರಕಿನ ಸ್ವಲ್ಪ ಪ್ರಮಾಣವನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದನ್ನು ಸದಾ ಅವಕಾಶ ವೆಚ್ಚ ಎನ್ನುತ್ತೇವೆ. ಅಂದ್ರೆ ಸ್ನೇಹಿತರೆ, ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಸರಕನ್ನು ನಾವು ಜಾಸ್ತಿ ಪಡಿಬೇಕಂದ್ರೆ ಇನ್ನೊಂದು ಸರಕನ್ನು ತ್ಯಾಗ ಮಾಡಬೇಕಾಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸರಕನ್ನು ಹೆಚ್ಚಾಗಿ ಪಡೆಯಲು ಇನ್ನೊಂದು ಸರಕನ್ನು ಬಿಟ್ಟು ಕೊಡಬೇಕಾಗುತ್ತೆ. ಅದನ್ನು ನಾವು ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಇನ್ನು ಉತ್ಪಾದನಾ ಸಾಧ್ಯತೆ ಗಡಿ ಅಂದರೆ ಏನಂತ ಕೇಳ್ಬೋದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ವಶನ್. ಉತ್ಪಾದನಾ ಸಾಧ್ಯತೆ ಗಡಿ ಅಂದರೆ ದೇಶವೊಂದರ ಮಿತವಾದ ಸಂಪನ್ಮೂಲಗಳ ಸಹಾಯದಿಂದ ಉತ್ಪಾದಿಸಲು ಸಾಧ್ಯವಿರುವ ಉತ್ಪಾದನಾ ಸಾಧ್ಯತೆಯನ್ನು ತೋರಿಸುವ ರೇಖೆಯನ್ನು ಉತ್ಪಾದನಾ ಸಾಧ್ಯತೆ ಗಡಿ. ಈಗ ನಮ್ಮಲ್ಲಿ ಮಿತವಾಗಿರುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಏನು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತಲ್ಲ, ಆ ಒಂದು ಉತ್ಪಾದನೆ ಮಾಡಲು ಸಾಧ್ಯವಿರುವ ನಕ್ಷೆಯನ್ನು ಅಥವಾ ಸಾಧ್ಯತೆ ರೇಖೆಯನ್ನು ತೋರಿಸುವ ಗಡಿ ರೇಖೆಯನ್ನು ನಾವು ಏನಂತೀವಿ, ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಇದಾದಮೇಲೆ ಇನ್ನು MRS ಅಂದರೆ ಏನಂತ ಕೇಳ್ಬೋದು. MRS ಅಂದರೆ ಏನಂತ ಕೇಳ್ಬೋದು. MRS ಅಂದರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಅಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವೊಂದಿಗೆ ಯಾವ ದರದಲ್ಲಿ ಬದಲಿಸಲಾಗಿದೆ ಎಂಬುದನ್ನು ಏನು ಅಳತೆ ಮಾಡ್ತಾರಲ್ಲ, ಅದನ್ನು ನಾವು MRS ಅಂತ ಕರಿತೀವಿ. ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನೊಂದಿಗೆ ಯಾವ ದರದಲ್ಲಿ ಬದಲಿಸಲಾಗಿದೆ ಎಂಬುದನ್ನು MRS ಎಂದು ಕರೆಯಲಾಗುತ್ತದೆ. ಇನ್ನೊಂದು ಕೆಳದರ್ಜೆಯ ಸರಕುಗಳು ಎಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ. ಕೆಳದರ್ಜೆಯ ಸರಕುಗಳೆಂದರೆ ಅನುಭೋಗಿಯ ಆದಾಯ ಹೆಚ್ಚಾದಂತೆ ಕೆಲವೊಂದು ಸರಕುಗಳ ಬೇಡಿಕೆ ಕಡಿಮೆ ಆಗುತ್ತದೆ. ಅದಾದ ನಂತರ ಅನುಭೋಗಿಗಳ ಆದಾಯ ಕಡಿಮೆ ಆದಂತೆ ಆ ಸರಕುಗಳ ಬೇಡಿಕೆ ಅಧಿಕವಾಗುತ್ತೆ. ಇಂಥ ಸರಕುಗಳೇ ಕೆಳದರ್ಜೆಯ ಸರಕುಗಳು. ಉದಾಹರಣೆಗೆ ಸಜ್ಜೆ ಆಗಿರ್ಬೋದು, ನವಣೆ ಆಗಿರ್ಬೋದು, ಅಥವಾ ರಾಗಿ ಆಗಿರ್ಬೋದು. ಇನ್ನು ಏಕನಾತ್ಮಕ ಒಲವು ಎಂದರೆ, ಈ ಕ್ವಶನ್ನ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದನ್ನು ಕೂಡ ಕೇಳಿದ್ದಾರೆ. ಏಕನಾತ್ಮಕ ಒಲವು ಅಂದರೆ ಏನಂತ ಕೇಳ್ಬೋದು. ಇಲ್ಲಿ ವಿವೇಚನಾಶೀಲ ಅನುಭೋಗಿ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುವ ಎತ್ತರದ ಔದಾಸೀನ ವಕ್ರರೇಖೆಯ ಕಡೆಗೆ ಒಲವನ್ನು ತೋರುವುದನ್ನು ಏಕನಾತ್ಮಕ ರೇಖೆ ಅಂತ ಒಲವು ಅಂತ ಕರಿತೀವಿ ಸ್ನೇಹಿತರೆ. ಅಂದರೆ ಒಬ್ಬ ಅನುಭೋಗಿ ಏನು ಮಾಡ್ತಾನೆ ಅಂದರೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡಬೇಕು. ಯಾವುದೇ ಒಂದು ಸರಕನ್ನು ತೊಗೊಂಡ್ರೂ ಕೂಡ ಅದು ಹೆಚ್ಚಿನ ಮಟ್ಟದ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡಬೇಕು. ಅಂಥ ಒಂದು ತೃಪ್ತಿಯನ್ನು ನೀಡುವಂಥ ಎತ್ತರದ ಔದಾಸೀನ ರೇಖೆ ಕಡೆಗೆ ಅವನು ಒಲವನ್ನು ತೋರ್ತಾನೆ. ಅದನ್ನು ನಾವು ಏಕನಾತ್ಮಕ ಒಲವು ಅಂತ ಕರಿತೀವಿ. ಇನ್ನು ಬೇಡಿಕೆ ನಿಯಮವನ್ನು ತಿಳಿಸಿ. ಇದನ್ನು ಕೂಡ ಕೇಳ್ಬೋದು. ಬೇಡಿಕೆ ನಿಯಮ ಅಂದರೆ ಇತರ ಸ್ಥಿತಿಗಳು ಸ್ಥಿರವಾಗಿದ್ದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಸರಕಿನ ಬೆಲೆ ಇಳಿದಾಗ ಅದರ ಬೇಡಿಕೆ ಹೆಚ್ಚಾಗುತ್ತದೆ. ಇಲ್ಲಿ ನೋಡಿ, ಬೇಡಿಕೆ ನಿಯಮ ಅಂದರೆ ಇತರ ಸ್ಥಿತಿಗಳು ಸ್ಥಿರವಾಗಿರ್ತವೆ ಎಲ್ಲವೂ. ಆವಾಗ ಏನಾಗಿರುತ್ತೆ, ಸರಕಿನ ಬೆಲೆ ಹೆಚ್ಚಾಗುತ್ತಾ ಅದರ ಬೇಡಿಕೆ ಕಡಿಮೆ ಆಗುತ್ತೆ. ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕಡಿಮೆ. ಯಾಕಂದರೆ ಸರಕು ಬೆಲೆ ಜಾಸ್ತಿ ಮಾಡ್ಕೊತ ಹೋದಂಗೆಲ್ಲ ಅದನ್ನು ತೊಗೊಳೋರ ಸಂಖ್ಯೆ ಕಡಿಮೆ ಆಗುತ್ತೆ. ಹಾಗಾಗಿ ಅದರ ಬೆಲೆ ಕಡಿಮೆ ಆಗುತ್ತೆ. ಒಂದು ವೇಳೆ ಸರಕಿನ ಬೆಲೆ ಇಳಿದಾಗ ಅದರ ಬೇಡಿಕೆ ಹೆಚ್ಚಾಗುತ್ತೆ.
ಒಂದು ವೇಳೆ 10 ರೂಪಾಯಿ ಕೊಡೋ ಈಗ ಒಂದು ನೋಟ್ಬುಕ್ನ 10 ರೂಪಾಯಿ ಕೊಡ್ತಾ ಇರ್ತಾರೆ, ಅದನ್ನು ಒಂದು ವೇಳೆ 5 ರೂಪಾಯಿ ಕೊಡೋಕಂತಾರೆ ಎಲ್ಲರೂ ಕೂಡಿ ಎಲ್ಲರೂ ಸೇರಿ ಅದನ್ನು ಜಾಸ್ತಿ ಸೇಲ್ ಹಾಕೋಬೋದು. ಯಾಕಂದರೆ 10 ರೂಪಾಯಿ ಸಿಗುವಂಥ ನೋಟ್ಬುಕ್ಕು 5 ರೂಪಾಯಿಗೆ ಸಿಗ್ತಾರೆ, ಎಲ್ಲರೂ ಕೂಡ ಆ ಒಂದು ನೋಟ್ಬುಕ್ನ ಪರ್ಚೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಿದ್ರೆ, ಒಂದು ಸರಕಿನ ಒಂದು ಬೆಲೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಅದೇ ಆ ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒಂದು ಕ್ವಶನ್ ಬಂದ್ಬಿಟ್ಟು ಸಮ ಉತ್ಪನ್ನ ರೇಖೆ ಎಂದರೇನು? ಸಮ ಉತ್ಪನ್ನ ರೇಖೆ ಅಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾ ಅಂಗಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವ ರೇಖೆಗೆ ಸಮ ಉತ್ಪನ್ನ ರೇಖೆ ಎನ್ನುತ್ತೇವೆ. ಉತ್ಪಾದನಾ ಅಂಗಗಳಾದ ಶ್ರಮ ಮತ್ತು ಬಂಡವಾಳ ಸಂಯೋಜನೆಗಳು ಬೇರೆಯಾಗಿದ್ದರೂ ಉತ್ಪನ್ನವು ಮಾತ್ರ ಒಂದೇ ಮಟ್ಟದಲ್ಲಿ ಇರುತ್ತದೆ. ಈ ಒಂದು ಕ್ವಶನ್ ಕೂಡ ಕೇಳಿದ್ದಾರೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ. ಇದು ಸಮ ಉತ್ಪನ್ನ ರೇಖೆ ಅಂದರೆ ಅಂತ ಕೇಳಬಹುದು. ಇನ್ನು ಪ್ರತಿಫಲ ಪ್ರಮಾಣಗಳ ವಿಧಗಳನ್ನು ತಿಳಿಸಿ ಅಂತ ಕೇಳಬಹುದು. ಎಷ್ಟು ವಿಧ? 3 ವಿಧ ಅದವು. ಏರಿಕೆ ಪ್ರತಿಫಲ ನಿಯಮ, ಸ್ಥಿರ ಪ್ರತಿಫಲ ನಿಯಮ, ಇಳಿಕೆಯ ಪ್ರತಿಫಲ ನಿಯಮ. ಈ 3 ನಿಯಮಗಳನ್ನು ಇದು 4 ಅಂಕಕ್ಕೆ ಕೇಳ್ತಾರೆ ಮತ್ತು 2 ಅಂಕಕ್ಕೆ ಕೂಡ ಕೇಳ್ತಾರೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂತು, ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟ್ ಒಂದು ಪಾಯಿಂಟ್ ಬಂದ್ಬಿಟ್ಟು ತಂತ್ರಜ್ಞಾನದ ಪ್ರಗತಿ ಮತ್ತು ಸೆಕೆಂಡ್ ಒಂದು ಪಾಯಿಂಟ್ ಬಂದ್ಬಿಟ್ಟು ಅದಾನದ ಬೆಲೆಗಳು. ಇವೆರಡೂ ಕೂಡ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಇವು ಅಳತೆ ಮಾಡ್ತವೆ, ನಿರ್ಧರಿಸ್ತವೆ. ಇನ್ನು ಬೆಲೆ ಸ್ಥಿತಿಸ್ಥಾಪಕತ್ವ ಅರ್ಥವನ್ನು ನೀಡಿ ಅದರ ಸೂತ್ರವನ್ನು ಬರೆಯಿರಿ. ಇದನ್ನು ಕೂಡ ಕೇಳಿದರೆ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂದರೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಸರಕಿನ ಬೆಲೆಯಲ್ಲಿ ಉಂಟಾದ ಬದಲಾವಣೆಯಿಂದಾಗಿ ಪೂರೈಕೆಯ ಪ್ರಮಾಣದಲ್ಲಾಗುವ ಪ್ರತಿಕ್ರಿಯೆಯನ್ನು ಮಾಪನ ಮಾಡುತ್ತದೆ. ಇಲ್ಲಿ ನೋಡಿ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಸರಕಿನ ಬೆಲೆಯಲ್ಲಿ ಉಂಟಾದ ಬದಲಾವಣೆಯಿಂದ ಪೂರೈಕೆ ಪ್ರಮಾಣದಲ್ಲವ ಪ್ರಕ್ರಿಯೆಯನ್ನು. ಈಗ ಒಂದು ಸರಕಿನಲ್ಲಿ ಬೆಲೆ ಕಡಿಮೆ ಆಯ್ತಂದರೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ಅದನ್ನು ತೊಗೊಳೋರು ಕೂಡ ಜಾಸ್ತಿ ಆಗ್ತಾರೆ. ಅದನ್ನು ಪ್ರಮಾಣವನ್ನು ಇಲ್ಲಿ ಏನಂತಾರೆ, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ. ಅದರ ಒಂದು ಫಾರ್ಮುಲಾ ಬಂದ್ಬಿಟ್ಟು ಇಲ್ಲಿದೆ ಸ್ನೇಹಿತರೆ. ಈ ಒಂದು ಫಾರ್ಮುಲಾ ಹಾಕಿ ಬರಬೇಕು. ನಿಮ್ಗೇನಾದರೂ ಒಂದು ವೇಳೆ ಆನ್ಸರ್ ಗೊತ್ತಿರಲಿಲ್ಲ ಅಂದರೂ ಕೂಡ ಈ ಒಂದು ಫಾರ್ಮುಲಾವನ್ನು ಬರೆದು ಬಂದರೆ ನಿಮ್ಗೆ 1 ಮಾರ್ಕ್ಸ್ ಆದರೂ ಕೂಡ ಸಿಗುತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ಇದನ್ನು ಕೂಡ ಕೇಳಿದ್ದಾರೆ. ಹೇಗೆ ನಿರ್ಧಾರ ಆಗುತ್ತೆ ಅಂದರೆ, ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳು ಸಂಧಿಸುವ ಬಿಂದುವಿನಲ್ಲಿ ಕೂಲಿಯ ದರ ನಿರ್ಧಾರವಾಗುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಇದು. ಅದಾದ ನಂತರ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ನಡುವಿನ ವ್ಯತ್ಯಾಸ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಬಂದ್ಬಿಟ್ಟು ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಅರ್ಥವನ್ನು ತಿಳಿಸಿ. ಸರಾಸರಿ ಆದಾಯ ಅಂದ್ರೇನು, ಸೀಮಾಂತ ಆದಾಯ ಅಂದ್ರೇನು, ಇದನ್ನು ತಿಳಿಸ್ಬೇಕಾಗತ್ತೆ. ಸರಾಸರಿ ಆದಾಯ ಅಂದರೆ ಉದ್ಯಮ ಘಟಕವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದಿಂದ ಪಡೆಯುವ ಒಟ್ಟು ಆದಾಯವನ್ನು ಸರಾಸರಿ ಆದಾಯ ಅಂತ ಕರಿತೀವಿ. ಅದೇ ಸೀಮಾಂತ ಆದಾಯ ಅಂದರೆ ಉತ್ಪನ್ನದ ಪ್ರತಿ ಹೆಚ್ಚುವರಿ ಘಟಕದ ಮಾರಾಟದಿಂದ. ಇಲ್ಲಿ ಸೀಮಾಂತ ಅಂತ ಬಂದರೆ ಹೆಚ್ಚುವರಿ ಘಟಕ ಅಂತ ಬಂದೇ ಬರ್ತದೆ ಸ್ನೇಹಿತರೆ. ಪ್ರತಿ ಹೆಚ್ಚುವರಿ ಘಟಕದ ಮಾರಾಟದಿಂದ ಪಡೆಯುವ ಹೆಚ್ಚುವರಿ ಆದಾಯವನ್ನು ಸೀಮಾಂತ ಆದಾಯ ಅಂತ ಕರಿತೀವಿ. ಅದಾದ ನಂತರ ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷ್ಯಗಳನ್ನು ಬರೀರಿ ಅಂತ ಕೇಳಿದ್ದಾರೆ.